ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಈಗ ಈ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದಾರೆ, ಮೊದಲನೇದಾಗಿ ಅವರಿಗೆಲ್ಲ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ. ಸೊ ಈಗ ಏನು ಮಾಡೋಣ ಅಂದರೆ, ಈ HSTRಗೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಫಿಸಿಕ್ಸಲ್ಲಿ ಸ್ವಲ್ಪ ಕ್ವಶನ್ಸನ್ನು, ಯಾವ ರೀತಿ ಕ್ವಶನ್ಸ್ ಅರೇಸ್ ಆಗಬಹುದು, ಆ ಕ್ವಶನ್ಸನ್ನು ಸ್ವಲ್ಪ ಅನಲೈಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡೋಣ. ಸೊ ಕ್ವಶನ್ ಏನು ಸ್ಟಾರ್ಟ್ ಮಾಡ್ತಾ ಇದೆ, ವೆಲಾಸಿಟಿ ಟೈಮ್ ಕರ್ವ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಇದೆ. ಸೊ ವೆಲಾಸಿಟಿ ಟೈಮ್ ಕರ್ವ್ ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ 3 ಟೈಪ್ ಗ್ರಾಫ್ ಬರುತ್ತೆ ನಮಗೆ. ಒಂದನ್ನು XT ಗ್ರಾಫ್ ಅಂತ ಹೇಳ್ತೀವಿ, XT ಗ್ರಾಫ್. ಸೊ XT ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳಿ. ಎಕ್ಸ್ ಅಂತ ಹೇಳಿದ್ರೆ ಪೊಸಿಷನ್, ಟಿ ಅಂತ ಹೇಳಿದ್ರೆ ಟೈಮ್. ಸೊ ಇನ್ನೊಂದು VT ಗ್ರಾಫ್ ಅಂತ ಬರುತ್ತೆ. VT ಗ್ರಾಫ್, VT ಅಂತ ಹೇಳಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್. ಇನ್ನೊಂದು AT ಗ್ರಾಫ್ ಅಂತ ಬರುತ್ತೆ. ಸೊ AT ಗ್ರಾಫ್ ಅಂತ ಹೇಳಿದರೆ ಆಕ್ಸಲರೇಷನ್ ಟೈಮ್ ಗ್ರಾಫ್. ಓಕೆ, ಸೊ ಇಲ್ಲಿ XT ಆಗಿರಲಿ, VT ಆಗಿರಲಿ, AT ಆಗಿರಲಿ, Y ಆಕ್ಸಿಸ್ ಅಲ್ಲಿ ನಾವು ಪೊಸಿಷನ್, ವೆಲಾಸಿಟಿ ಅಥವಾ ಆಕ್ಸಲರೇಷನ್ ತಗೋತೀವಿ. ಇನ್ನು X ಆಕ್ಸಿಸ್ ಅಲ್ಲಿ 3 ಗ್ರಾಫಲ್ಲೂ ಕೂಡ X ಆಕ್ಸಿಸ್ ಅಲ್ಲಿ ಟೈಮ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಈ ಕ್ವಶನ್ ಏನು ಹೇಳ್ತಾ ಇದೆ, ವೆಲಾಸಿಟಿ ಟೈಮ್ ಕರ್ವ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಆಪ್ಷನ್ A, velocity of a given instant, acceleration at a given instant, total distance covered in a given interval of time, option D, all of these ಅಂತ ಇದೆ. ಸೊ ಇದು ನೋಡಿ ಸ್ನೇಹಿತರೆ, ಈ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಇಕ್ವೇಶನ್ಸ್ ಆಫ್ ಮೋಷನ್ ಅಥವಾ ಕೈನಮೆಟಿಕ್ ಇಕ್ವೇಶನ್ಸ್ ಅಂತ ನಾನು 5 ಇಕ್ವೇಶನ್ ಏನು ಬರೆದಿದ್ದೆ ಆವಾಗಲೇ, ಆ 5 ಇಕ್ವೇಶನ್ಸ್ ಅನ್ನು ಕೂಡ ನಾವು ಡಿರೈವ್ ಮಾಡೋದು ಈ ಗ್ರಾಫ್ ಅನ್ನ ಇಟ್ಕೊಂಡು, ಯಾವುದು ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ. ಸೊ ಇಲ್ಲಿ ಉದಾಹರಣೆ ಒಂದು ಗ್ರಾಫ್ ಕನ್ಸಿಡರ್ ಮಾಡೋಣ. ಸೊ ದೇರ್ ಇಸ್ ಎ ಗ್ರಾಫ್, ಈ ರೀತಿ ಒಂದು ಗ್ರಾಫ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ನಾವು ಮೊದಲೇ ಹೇಳಿದಾಗೆ X ಆಕ್ಸಿಸ್ ಅಲ್ಲಿ ಟೈಮ್ ತಗೋತಾ ಇದ್ದೀವಿ, Y ಆಕ್ಸಿಸ್ ಅಲ್ಲಿ ನಾವು ವೆಲಾಸಿಟಿ ತಗೋತಾ ಇದ್ದೀವಿ. ಸರಿನಾ? ಈಗ ನಾವು ಏನಾದರೂ ಒಂದು ಕರ್ವ್ ಈ ರೀತಿ ಬಂದಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಥವಾ ಯಾವುದೋ ಒಂದು ಬಾಡಿ ಮೂವ್ ಆಗ್ತಾ ಇದೆ, ಒಂದು ವೆಲಾಸಿಟಿ ಟೈಮ್ ಗ್ರಾಫ್ನ ಅದಕ್ಕೆ ಡ್ರಾ ಮಾಡಿದ್ದೀವಿ, ನಮಗೆ ಈ ರೀತಿ ಕರ್ವ್ ಬಂದಿದೆ. ಸೊ ಈ ಗ್ರಾಫ್ ನಿಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಆಕ್ಚುಲಿ ಆಸ್ ಟೈಮ್ ಇನ್ಕ್ರೀಸಸ್ ವೆಲಾಸಿಟಿ ಆಲ್ಸೋ ಇನ್ಕ್ರೀಸಿಂಗ್. ಟೈಮ್ ಜೊತೆಗೆ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದು ಹೇಗೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಲೀನಿಯರ್ ವೇರಿಯೇಷನ್ ಇದೆ. ಲೀನಿಯರ್ ವೇರಿಯೇಷನ್ ಮೀನ್ಸ್ ಎಷ್ಟು ಟೈಮ್ ವೇರಿ ಆಗುತ್ತೋ ಅಷ್ಟೇ ವೆಲಾಸಿಟಿನೂ ಕೂಡ ವೇರಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ದಿ VT ಗ್ರಾಫ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ವೆಲಾಸಿಟಿ ಈಕ್ವಲ್ ಇಂಟರ್ವಾಲ್ ಅಲ್ಲಿ ಚೇಂಜ್ ಆಗ್ತಾ ಇದೆ ಅಂದ್ರೆ ಈಕ್ವಲ್ ಆಗಿ ಆಕ್ಸಲರೇಷನ್ ಆಟೋಮೆಟಿಕ್ ಆಗಿ ಕಾನ್ಸ್ಟೆಂಟ್ ಆಗಿ ಬರುತ್ತೆ. ಯಾಕೆಂದ್ರೆ ಆಕ್ಸಲರೇಷನ್ ಫಾರ್ಮುಲಾ ನಾವೇನ್ ಬರೀತೀವಿ ಅಂದ್ರೆ A is equal to V divided by T, ಅಥವಾ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಅಂತ ಬರೀತೀವಿ. ಸೊ ಹಾಗಾಗಿ ಇದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ನೀವು ಇನ್ನೂ ಒಂದು ಅಬ್ಸರ್ವ್ ಏನ್ ಮಾಡ್ಬೇಕಿಲ್ವ ಅಂತ ಹೇಳಿದ್ರೆ, ಈ ಗ್ರಾಫ್ 0 ಇಂದ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಟೈಮ್ 0 ಇದ್ರೂ ಕೂಡ ಈ ಬಾಡಿಗೆ ಅಥವಾ ಈ ಪಾರ್ಟಿಕಲ್ಗೆ ಒಂದು ವೆಲಾಸಿಟಿ ಇದೆ, ಅದನ್ನೇ ನಾವು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಅಂದ್ರೆ ಮೋಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ವೆಲಾಸಿಟಿ ಇದೆಯಪ್ಪ, ದಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ವೆಲಾಸಿಟಿ. ಸೊ ಬಾಡಿ ಏನಾದರೂ ಮೋಷನ್ಗಿಂತ ಮುಂಚೆ ರೆಸ್ಟ್ ಅಲ್ಲಿ ಇತ್ತು ಅಂದ್ರೆ ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ.
ಇಲ್ಲ ಬಾಡಿ ಆಲ್ರೆಡಿ ಮೂವ್ ಆಗ್ತಾ ಇದೆ, ಅದಕ್ಕೊಂದು ವೆಲಾಸಿಟಿ ಇದೆ, ಅದ್ರ ಮೇಲೆ ಮತ್ತೆ ಫೋರ್ಸ್ ಅಪ್ಲೈ ಮಾಡಿದ್ವಿ, ಬಾಡಿ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟು ಇನಿಷಿಯಲ್ ವೆಲಾಸಿಟಿ ಮೊದಲೇ ಇತ್ತು, ನಾವು ಫೋರ್ಸ್ ಅಪ್ಲೈ ಮಾಡಿದ ನಂತರ ವೆಲಾಸಿಟಿ ಮತ್ತೆ ಜಾಸ್ತಿ ಆಗ್ತಾ ಇದೆ, ಇಷ್ಟೇ ಅರ್ಥ. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದ್ರೆ, ನೋಡಿ ಇಲ್ಲಿ ಈ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ಎ ಗಿವನ್ ಇನ್ಸ್ಟೆಂಟ್, ಅಥವಾ ಇದು ಆಫ್ ಅಲ್ಲ, ಆಕ್ಚುಲಿ ಇದು ವೆಲಾಸಿಟಿ ಅಟ್ ಎ ಗಿವನ್ ಇನ್ಸ್ಟೆಂಟ್. ಸೊ ಅಂದ್ರೆ ಈ ವಿ ಟಿ ಗ್ರಾಫ್ ನಾವೇನೀಗ ಬರೆದಿದ್ವಲ್ಲ, ವಿ ಟಿ ಗ್ರಾಫ್ ನೋಡಿ ಅದನ್ನೇ ಕನ್ಸಿಡರ್ ಮಾಡ್ಬೇಕಂತೇನಿಲ್ಲ. ಇಲ್ಲಿ ವೆಲಾಸಿಟಿ ಇದೆ, ಇಲ್ಲಿ ಟೈಮ್ ಇದೆ, ಈ ರೀತಿ ಗ್ರಾಫ್ ಇದೆ ಅಂತ ಇಟ್ಕೊಳ್ಳಿ. 0 ಇಂದಾನೆ ಸ್ಟಾರ್ಟ್ ಆಗಿದೆ. ಸೊ ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0 ಅಷ್ಟೇ, ಬೇರೆ ಏನಿಲ್ಲ. ಸೊ ಇಲ್ಲಿ ಕೇಳ್ತಾರೆ, ವಾಟ್ ಈಸ್ ದಿ ವೆಲಾಸಿಟಿ ಆಫ್ ದಿ ಬಾಡಿ ಅಟ್ ಎ ಟೈಮ್ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್. ಉದಾಹರಣೆಗೆ ಇಲ್ಲೆಲ್ಲೋ 5 ಸೆಕೆಂಡ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಕರೆಸ್ಪಾಂಡೆನ್ಸ್ ಆಗಿ ಇಲ್ಲೇನು ವೆಲಾಸಿಟಿ ಸಿಗುತ್ತೆ, ದಟ್ ಈಸ್ ನೋನ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಏನಂತ ಕರಿತೀವಿ, ಇನ್ಸ್ಟ್ಯಾಂಟೇನಿಯಸ್. ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವೆಲ್ಲಿ ಗ್ರಾಫನ್ನ ಕಟ್ ಮಾಡ್ತೀರೋ ಅದು ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಅಂದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಅಥವಾ ವೆಲಾಸಿಟಿ ಟೈಮ್ ಕರ್ವ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ವೆಲಾಸಿಟಿ ಅಟ್ ಎ ಗಿವನ್ ಇನ್ಸ್ಟೆಂಟ್. ಯಾವ ಟೈಮನ್ನು ಅವ್ರು ಕೊಡ್ತಾರೋ ಅಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೋದು. ನಿಮ್ಮ ಎದುರಿಗೆ ಗ್ರಾಫ್ ಇದೆ, ನೀವು ಅದನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಆಪ್ಷನ್ ಎ ಇಸ್ ರೈಟ್, ದಿಸ್ ಇಸ್ ರೈಟ್. ಸೊ ನೆಕ್ಸ್ಟ್ ಏನಿದೆ, ಅಕ್ಸಲರೇಷನ್ ಅಟ್ ಎ ಗಿವನ್ ಇನ್ಸ್ಟೆಂಟ್ ಅಂತ ಇದೆ. ನೋಡಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ದಿ ಸ್ಲೋಪ್ ಆಫ್ ವಿ ಟಿ ಗ್ರಾಫ್, ದಿ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ always gives acceleration. ನೀವು ಯಾವುದೇ ಒಂದು ವಿ ಟಿ ಗ್ರಾಫ್ ತಗೊಳ್ಳಿ, ಇಲ್ಲಿ ಒಂದು ಸ್ಲೋಪ್ ಅನ್ನ ಡ್ರಾ ಮಾಡೋಣ. ಸ್ಲೋಪ್ ಅಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಎ ಬಿ ಸಿ. ನಾವೀಗ ಸ್ಲೋಪಿಗೆ ಫಾರ್ಮುಲಾನ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ಬರೀತೀವಿ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಎ ಬಿ ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಬಿ ಸಿ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಆಂಗಲ್ ಟೀಟಾ ನೀವು ಕನ್ಸಿಡರ್ ಮಾಡಿದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಟೀಟಾ, ಗೊತ್ತಾನೆ? ಸೊ ಎಲ್ಲಿ ಟ್ಯಾನ್ ಟೀಟಾ ನೀವು ಫೈಂಡ್ ಔಟ್ ಮಾಡ್ತೀರಿ, ಆಟೋಮೆಟಿಕ್ ಆಗಿ ನಿಮಗೆ ಏನ್ ಸಿಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ಆಕ್ಸಲರೇಷನ್. ಹ್ಯಾಕ್ ಸಿಗುತ್ತೆ ಅಂದ್ರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ. ಎ ಬಿ ಅಂತ ಹೇಳಿದ್ರೆ ಇಲ್ಲಿ ವೆಲಾಸಿಟಿ v1 ಇದೆ, ಇಲ್ಲಿ ವೆಲಾಸಿಟಿ v2 ಇದೆ. ಸೊ ಹಾಗಾಗಿ ಎ ಬಿ ಬದಲು ನಾವೇನ್ ಬರೀಬಹುದು, v2 ಮೈನಸ್ v1 ಡಿವೈಡೆಡ್ ಬೈ ಇಲ್ಲಿ ಟೈಮು t1 ಇದೆ, ಇಲ್ಲಿ ಟೈಮು t2 ಇದೆ. ಸೊ ಹಾಗಾಗಿ ಬಿ ಸಿ ಬದಲು ನಾವೇನ್ ಬರೀಬಹುದು, t2 ಮೈನಸ್ t1 ಅಂತ ಬರೀಬಹುದು. ಸೊ ದಟ್ ಈಸ್ ಈಕ್ವಲ್ ಟು ಡೆಲ್ಟಾ ವಿ divided by delta t. Change in velocity divided by change in time. It is nothing but what? Acceleration. ಅಲ್ವಾ? ಹಾಗಿದ್ರೆ ಸ್ಲೋಪ್ ಆಫ್ ದಿ ವಿ ಟಿ ಗ್ರಾಫ್ ಗಿವ್ಸ್ ಆಕ್ಸಲರೇಷನ್ ಅಂದ್ರೆ by using velocity time curve we can easily calculate acceleration at a given instant of time. So this is also the right answer. ಇದು ಕೂಡ ರೈಟ್ ಆನ್ಸರೇ. ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ಗೆ ಬರೋಣ. ಥರ್ಡ್ ಪಾಯಿಂಟ್ ಏನು ಹೇಳ್ತಾ ಇದೆ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್ ಅಂತ ಇದೆ. ಸೊ ಈಗ ಒಂದು ಸಿಂಪಲ್ ಗ್ರಾಫ್ ಅನ್ನು ಕನ್ಸಿಡರ್ ಮಾಡಿ. ಇದು ವಿ ಟಿ ಗ್ರಾಫೇ. ಸೊ ಇಲ್ಲಿ ಟೈಮ್ ಕನ್ಸಿಡರ್ ಮಾಡಿದೀವಿ, ಇಲ್ಲಿ ವೆಲಾಸಿಟಿ ಕನ್ಸಿಡರ್ ಮಾಡಿದ್ವಿ. ಸಪೋಸ್ ಈ ರೀತಿ ಗ್ರಾಫ್ ಬಂದಿದೆ ಅಂತ ನಾವು ಇಟ್ಕೊಳ್ಳೋಣ. ಯಾವ ರೀತಿ ಬಂದ್ರು ರಿಸಲ್ಟ್ ಸೇಮೇ ಬರುತ್ತೆ. ನಾನು ನಿಮಗೆ ಅರ್ಥ ಆಗ್ಲಿ ಬೇಗ ಅಂತೇಳಿ ಈ ರೀತಿ ಗ್ರಾಫ್ ತಗೊಂಡಿದ್ದೀನಿ. ಸೊ ದಿಸ್ ಈಸ್ 0. ಸೊ ದಿಸ್ ಈಸ್ ಪಾಯಿಂಟ್ ಎ ಅಂಡ್ ದಿಸ್ ಈಸ್ ಪಾಯಿಂಟ್ ಬಿ ಅಂಡ್ ದಿಸ್ ಈಸ್ ಪಾಯಿಂಟ್ ಸಿ ಅಂತ ಇಟ್ಕೋ. ಸರಿ ಇದೆಯಾ? ಈಗ ಈ ಗ್ರಾಫ್ ಫಸ್ಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ನೋಡೋಣ. ನೋಡಿ ಟೈಮ್ ವೇರಿ ಆಗ್ತಾ ಇದೆ, ಆದ್ರೆ ವೆಲಾಸಿಟಿ ಮಾತ್ರ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ದೇರ್ ಫೋರ್
It is a VT graph of a body which is moving with constant velocity. Time change ಆದರೂ ಕೂಡ velocity change ಆಗ್ತಾ ಇಲ್ಲ. Constant velocity means zero acceleration. ಇದು ನಿಮ್ಮ ತಲೆಯಲ್ಲಿ ಬರಬೇಕು. ಯಾಕೆ zero acceleration ಅಂದ್ರೆ acceleration is equal to change in velocity divided by change in time. Change in time ಇದೆ okay, but there is no change in velocity, therefore the acceleration is zero. ಸೊ ಈ ಗ್ರಾಫನ್ನು ನಾವು ಕನ್ಸಿಡರ್ ಮಾಡಿದಾಗ ಈಗ ನಾವೇನು ಮಾಡೋಣ, ನಿಮಗೆ ಕರ್ವ್ ಬಂದಿರೋದು ಆ್ಯಕ್ಚುಲಿ ವೆಲಾಸಿಟಿ ಟೈಮ್ ಕರ್ವ್ ಅಂದರೆ ಇದಿಷ್ಟೇ ಬಂದಿರೋದು. ಈ ಕರ್ವ್ ಅಂಡರು ಡಾಟೆಡ್ ಲೈನ್ಸ್ ಏನು ಕಾಣ್ತಾ ಇದೆ, ಇದಿಷ್ಟು ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಏರಿಯಾ, ಸೊ ಏರಿಯಾಕ್ಕೆ ಫಾರ್ಮುಲಾ ಏನು, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಎಷ್ಟಿದೆ ಇದ್ರದ್ದು ನೋಡಿ, ಎ ಬಿನಾದರೂ ತಗೋಬಹುದು ಅಥವಾ ಓ ಸಿನಾದರೂ ತಗೋಬಹುದು, ನಿಮ್ಮ ಇಷ್ಟ. ಸೊ ಎ ಬಿ ತಗೊಂಡಿದ್ದೇನೆ ನಾನು. ಇಂಟು ಬ್ರೆಡ್ತ್ ಎಷ್ಟಿದೆ, ಬಿ ಸಿ ಇದೆ. ಸರಿ ಇದೆಯಾ? ಸೊ ಈಗ ಎ ಬಿ ಬದಲು ನಾವೇನು ಬರಿಬೋದು, ಎ ಬಿ. ಸೊ ಇಲ್ಲಿ ಟೈಮ್ ಕರೆಸ್ಪಾಂಡಿಂಗ್ ಟೈಮ್ T2 ಇದೆ, ಇಲ್ಲಿ ಕರೆಸ್ಪಾಂಡಿಂಗ್ ಟೈಮ್ T1 ಇದೆ. ಸೊ ದೇರ್ ಫಾರ್ ದಿಸ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಟೈಮ್. ಇನ್ನು ಬಿ ಸಿ ಬದಲು ಇಲ್ಲಿ ವೆಲಾಸಿಟಿ V2 ಇದೆ, ಇಲ್ಲಿ ವೆಲಾಸಿಟಿ ಇನಿಷಿಯಲ್ ಆಗಿ V1 ಇದೆ. ಸೊ V2 ಮೈನಸ್ V1 ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ. ಯಾವುದಕ್ಕೆ ನಾವು ಫಾರ್ಮುಲಾ ತಗೊಂಡಿರೋದು ಈಗ ಏರಿಯಾಕ್ಕೆ. ಸೊ ಈಗ ವೆಲಾಸಿಟಿ ಜನರಲ್ ಫಾರ್ಮುಲಾ ಏನು, V ಈಸ್ ಈಕ್ವಲ್ ಟು ಸಮ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಚೇಂಜ್ ಇನ್ ಪೊಸಿಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಸೊ ಹಾಗಿದ್ರೆ ಚೇಂಜ್ ಇನ್ ಪೊಸಿಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನಿಮಗೆ ಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಇಂಟು ಟೈಮ್, ಚೇಂಜ್ ಇನ್ ಟೈಮ್. ನೋಡಿ ಇಲ್ಲೂ ಅದೇ ಬಂದಿರೋದು, ಏರಿಯಾ ಇಸ್ ಈಕ್ವಲ್ ಟು ಚೇಂಜ್ ಇನ್ ಟೈಮ್ ಇಂಟು ಚೇಂಜ್ ಇನ್ ವೆಲಾಸಿಟಿ. ದೇರ್ ಫೋರ್ ಚೇಂಜ್ ಇನ್ ಟೈಮ್ ಇಂಟು ಚೇಂಜ್ ಇನ್ ವೆಲಾಸಿಟಿ is nothing but displacement. Or in general distance, ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅಥವಾ ಟೋಟಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು ಯಾವಾಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ದೇರ್ ಫೋರ್ ವೆಲಾಸಿಟಿ ಟೈಮ್ ಕರ್ವ್ ಗಿವ್ಸ್ ದಿ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್. ದಿಸ್ ಆಲ್ಸೋ ಹೋಲ್ಡ್ಸ್ ಗುಡ್. ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. ಸೊ ದೇರ್ ಫೋರ್ ದಿ ಆನ್ಸರ್ ಈಸ್ ಆಲ್ ದಿ ಅಬೋವ್, ಆಪ್ಷನ್ ಡಿ. ಈ ಮೇಲಿನ ಮೂರನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಕೋಬಹುದು ಬೈ ಯೂಸಿಂಗ್ ವಿ ಟಿ ಗ್ರಾಫ್. ಹಾಗಾಗಿ ನೆನಪಿಟ್ಕೊಳ್ಳಿ, ಯಾಕೆ ವಿ ಟಿ ಗ್ರಾಫ್ ಇಂಪಾರ್ಟೆಂಟ್ ಅಂದ್ರೆ 4 ರೀಸನ್ ಇದೆ. ಒಂದನೇದೇನು ಅಂದ್ರೆ ಬೈ ಯೂಸಿಂಗ್ ವಿ ಟಿ ಗ್ರಾಫ್ ವಿ ಕ್ಯಾನ್ ಅನಲೈಸ್ ದಿ ನೇಚರ್ ಆಫ್ ಮೋಷನ್. ಅಂದ್ರೆ ಆ ಬಾಡಿದು ಯಾವ ರೀತಿ ಮೋಷನ್ ಇದೆ, ಕಾನ್ಸ್ಟೆಂಟ್ ವೆಲಾಸಿಟಿ ಇದೆಯೋ, ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇದೆಯೋ, ವೆಲಾಸಿಟಿ ವೇರಿಯೇಬಲ್ ವೆಲಾಸಿಟಿ ಇದೆಯೋ, ವೇರಿಯೇಬಲ್ ಆಕ್ಸಲರೇಷನ್ ಇದೆಯೋ, ಅಥವಾ ಡೀಸಲರೇಷನ್ ಇದೆಯೋ, ಇದೆಲ್ಲದನ್ನು ನಾವು ಅನಲೈಸ್ ಮಾಡ್ಬೋದು. ಎರಡನೇ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಯಾವ ಟೈಮ್ ಅವ್ರು ಕೇಳ್ತಾರೋ ಆ ಟೈಮಲ್ಲಿ ನಾವು ಕರ್ವನ್ನ ಕಟ್ ಮಾಡಿದ್ವಿ ಅಂದ್ರೆ ವಿ ಕ್ಯಾನ್ ಗೆಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಬೈ ಯೂಸಿಂಗ್ ವಿ ಟಿ ಗ್ರಾಫ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ದಿ ಬಾಡಿ. ಇನ್ನು ಥರ್ಡ್ ಇಂಪಾರ್ಟೆನ್ಸ್ ಏನು ಅಂದ್ರೆ ದಿ ಸ್ಲೋಪ್ ಆಫ್ ದಿ ವಿ ಟಿ ಗ್ರಾಫ್. ಒಂದು ವಿ ಟಿ ಗ್ರಾಫ್ ತಗೊಂಡು ಅದರದ್ದು ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಕ್ಸಲರೇಷನ್. ಅಂಡ್ ಫೈನಲಿ ಫೋರ್ತ್ ಇಂಪಾರ್ಟೆನ್ಸ್ ಈಸ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಅದು ಯಾವ ಶೇಪಲ್ಲಿ ಆದ್ರೂ ಇರಲಿ, ಒಂದು ವಿ ಟಿ ಗ್ರಾಫ್ ನಿಮ್ಮ ಹತ್ರ ಇದೆ, ಅದ್ರ ಕೆಳಗಡೆ ಇರುವಂತ ಏರಿಯಾನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಇಟ್ ಆಲ್ವೇಸ್ ಗಿವ್ಸ್ ದಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಾಡಿ. ಸೊ ದೇರ್ಫೋರ್ all of the 3 are right answers. So we tick the option D. Okay. Next question. A body starts from rest and moves with uniform acceleration for time t.
It then moves with constant velocity for time t1, then moves with uniform retardation for time t2, and finally comes to rest. Its VT curve is a VT curve ಅಂದ್ರೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೀನಿ. VT ಮೀನ್ಸ್ ವೆಲಾಸಿಟಿ ಟೈಮ್ ಕರ್ವ್ ಅಥವಾ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ನಾವು ಹೇಳ್ತೀವಿ. ಸೊ ಏನ್ ಕೊಡುತ್ತೆ ಹೇಗಿದ್ರಿ ಇದು? ಅದು ಯಾವ ಶೇಪಲ್ಲಿ ಇರುತ್ತೆ? ಟ್ರಯಾಂಗಲ್ ಶೇಪಲ್ಲಿ ಇರುತ್ತೋ, ಸ್ಕ್ವಯರ್ ಶೇಪಲ್ಲಿ ಇರುತ್ತೋ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೋ, ಅಥವಾ ಟ್ರೆಪಿಸಿಯಂ ಶೇಪಲ್ಲಿ ಇರುತ್ತೋ. ಸೊ ಬಿಫೋರ್ ಗೋಯಿಂಗ್ ಟು ದಿ ಗ್ರಾಫ್, ಇಲ್ಲಿ ಎರಡು ಟರ್ಮ್ಸ್ ನಿಮಗೆ ಕಾಣ್ತಾ ಇದೆ. ಫಸ್ಟ್ ಆಕ್ಸಲರೇಷನ್ ಅಂತ ಇದೆ, ಕಾನ್ಸ್ಟೆಂಟ್ ವೆಲಾಸಿಟಿ ಫಾರ್ ಟೈಮ್ t1 ಆಗಿದೆ. ದೆನ್ ಇಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್. ಫಸ್ಟ್ ಯೂನಿಫಾರ್ಮ್ ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ಫಾರ್ಮುಲಾ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ರಿಟಾರ್ಡೇಷನ್ ಅಂದ್ರೂ ಕೂಡ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ನೋಡಿ, ಎರಡಕ್ಕೂ ಸೇಮ್ ಫಾರ್ಮುಲಾ ಇದೆ. ಇದ್ರಾಗ ನಾವು ಬೇರೆ ಬೇರೆ ಪದ ಬಳಸ್ತಾ ಇದೀವಿ. ಅದಕ್ಕೆ ಆಕ್ಸಲರೇಷನ್ ಅಂತೀವಿ, ಇದಕ್ಕೆ ರಿಟಾರ್ಡೇಷನ್ ಅಂತೀವಿ. ಅಂದ್ರೆ ವೆಲಾಸಿಟಿ, ಯಾವುದೇ ಒಂದು ಬಾಡಿದು ವೆಲಾಸಿಟಿ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ಆಕ್ಸಲರೇಷನ್ ಅಂತ ಕರಿತೀವಿ. ಸಪೋಸ್ ಬಾಡಿ ಸ್ಲೋ ಆಗ್ತಾ ಇದೆ, ಹೋಗ್ತಾ ಹೋಗ್ತಾ ಸ್ಲೋ ಆಗ್ತಾ ಇದೆ, ಅದರ ವೆಲಾಸಿಟಿ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ ಅಲ್ಲಿ ಬರುವಂತದ್ದನ್ನ ನಾವು ರಿಟಾರ್ಡೇಷನ್ ಅಥವಾ ಡೀಸಲರೇಷನ್ ಅಥವಾ ರಿಟಾರ್ಡೇಷನ್ ಅಥವಾ ಡೀಸಲರೇಷನ್ ಅಂತ ನಾವು ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಂದು ಬಾಡಿ ಇದೆ, ಇನಿಷಿಯಲ್ ವೆಲಾಸಿಟಿ 15 ಮೀಟರ್ ಪರ್ ಸೆಕೆಂಡ್ ಇದೆ, ಫೈನಲ್ ಆಗಿ ಅದ್ರ ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಆಯಿತು. ಟೈಮ್ ಎಷ್ಟು ತಗೊಂಡಿದೆ? 2 ಸೆಕೆಂಡ್ಸ್ ತಗೊಂಡಿದೆ ಅಂತ ಇಟ್ಕೊಳ್ಳೋಣ. 2 ಸೆಕೆಂಡ್ಸ್. ಸೊ ವಾಟ್ ಈಸ್ ಇಟ್ಸ್ ಆಕ್ಸಲರೇಷನ್ ಅಂತ ಹೇಳಿದ್ರೆ, ಸಿಂಪ್ಲಿ ರೈಟ್ ಎ ಇಸ್ ಈಕ್ವಲ್ ಟು v2 ಮೈನಸ್ v1 ಡಿವೈಡೆಡ್ ಬೈ ಟೈಮ್. ಸೊ v2 25 ಇದೆ, ಮೈನಸ್ 15 ಡಿವೈಡೆಡ್ ಬೈ 2 ಇದೆ. 25 ಮೈನಸ್ 10 ಅಂತ ಹೇಳಿದ್ರೆ 10 ಬರುತ್ತೆ. 10/2 ಅಂತ ಹೇಳಿದ್ರೆ ದಿ ಆನ್ಸರ್ ಈಸ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಸೊ ಈಗ ನಾವೇನ್ ಮಾಡೋಣ, ಅದೇ ಬಾಡಿ ಇನಿಷಿಯಲ್ ಆಗಿ 25 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಫೈನಲ್ ಆಗಿ ಇದರ ವೆಲಾಸಿಟಿ ಎಷ್ಟಾಗ್ತಾ ಇದೆ? 15 ಮೀಟರ್ ಪರ್ ಸೆಕೆಂಡ್ ಇದೆ. ಒನ್ಸ್ ಅಗೈನ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಸೇಮ್ ಫಾರ್ಮುಲಾ ಹಾಕ್ತೀವಿ, v2 ಮೈನಸ್ v1 ಡಿವೈಡೆಡ್ ಬೈ t. ಸೊ ದಟ್ ಈಸ್ ಈಕ್ವಲ್ ಟು 15 ಮೈನಸ್ 25 ಡಿವೈಡೆಡ್ ಬೈ 2. ಸೊ 15 ಮೈನಸ್ 25 ಅಂತ ಹೇಳಿದ್ರೆ ಮೈನಸ್ 10 ಆಗುತ್ತೆ, ಡಿವೈಡೆಡ್ ಬೈ 2. ಇಟ್ ಈಸ್ ಈಕ್ವಲ್ ಟು ಮೈನಸ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನು ವ್ಯತ್ಯಾಸ ಎರಡಕ್ಕೂ? ಫಸ್ಟ್ ಕೇಸಲ್ಲಿ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ, ಆಕ್ಸಲರೇಷನ್ ಪಾಸಿಟಿವ್ ಬಂತು. ಸೆಕೆಂಡ್ ಕೇಸಲ್ಲಿ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ, 25 ಇದ್ದಿದ್ದು 15ಕ್ಕೆ ಬರ್ತಾ ಇದೆ, ಹಾಗಾಗಿ ಆಕ್ಸಲರೇಷನ್ ನೆಗೆಟಿವ್ ಬಂತು. ಇದಿಷ್ಟೇ ವ್ಯತ್ಯಾಸ. ವೆಲಾಸಿಟಿ ಜಾಸ್ತಿ ಆಗ್ತಾ ಹೋದ್ರೆ ಪಾಸಿಟಿವ್ ಏನು ಬರುತ್ತಲ್ಲ ಅದನ್ನ ಆಕ್ಸಲರೇಷನ್ ಅಂತ ನಾವು ಕರಿತೀವಿ. ವೆಲಾಸಿಟಿ ಕಡಿಮೆ ಆದಾಗ ನೆಗೆಟಿವ್ ಆನ್ಸರ್ ಏನು ಬರುತ್ತಲ್ಲ ಅದನ್ನ ನಾವು ರಿಟಾರ್ಡೇಷನ್ ಅಥವಾ ಡೀಸಲರೇಷನ್ ಅಂತಾನು ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಈಗ ಇವರಲ್ಲಿ ಹೆಂಗ್ ಕೇಳಿರಾಗಿದ್ರೆ ಈಗ ಕ್ವಶನ್ಗೆ ಬರೋಣ. ಕ್ವಶನ್ ಅಲ್ಲಿ ಫಸ್ಟ್ ಏನಾಗ್ತಾ ಇದೆ, ಬಾಡಿ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಇದೆ. ಈಗ ನಾವು ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಕನ್ಸಿಡರ್ ಮಾಡೋಣ. ಇದು ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಇಲ್ಲಿ ಇನಿಷಿಯಲ್ ಆಗಿ y ಆಕ್ಸಿಸ್ ಅಲ್ಲಿ ವೆಲಾಸಿಟಿ ತಗೊಂಡಿದೀವಿ, x ಆಕ್ಸಿಸ್ ಅಲ್ಲಿ ಟೈಮ್ ತಗೊಂಡಿದೀವಿ. ಇದು ಆರಿಜಿನ್ ಅಂತ ನಾವು ಹೇಳ್ತೀವಿ. ಆರಿಜಿನ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದ್ರೆ ಗ್ರಾಫ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು, ಏಕೆಂದ್ರೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಹೇಳಿ. ಡೌಟೇ ಇಲ್ಲ, ಆರಿಜಿನ್ ಇಂದಾನೇ ಗ್ರಾಫ್ ಸ್ಟಾರ್ಟ್ ಆಗಬೇಕು. ಓಕೆ, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂಡ್ ಮೂವ್ಸ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್ ಲೀನಿಯರ್ಲಿ ವಿತ್ ದಿ ಟೈಮ್. ಸರಿ ಇದೆಯಾ? ಎಷ್ಟೋ ಫಾರ್ ಟೈಮ್ t ಸೆಕೆಂಡ್. ನೆಕ್ಸ್ಟ್ ಏನಾಗ್ತಾ ಇದೆ, ಇಟ್ ದೆನ್ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಫಾರ್ ಟೈಮ್ t1 ಅಂತ ಇದೆ. ಅಂದ್ರೆ ಈಗ ಟೈಮ್ ಚೇಂಜ್ ಆಗುತ್ತೆ ಆದ್ರೆ ವೆಲಾಸಿಟಿ ಸೇಮ್ ಇರುತ್ತೆ. ನೋಡಿ, ಟೈಮ್ ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಮಾತ್ರ ಏನಾಗಿದೆ, ಇಷ್ಟೇ ಇದೆ, ಕಾನ್ಸ್ಟೆಂಟ್ ಆಗಿದೆ. ಅಂಡ್ ದೆನ್
ಇಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್ ಫಾರ್ ಟೈಮ್ t2. ನಾ ಮೊದಲೇ ಹೇಳಿದ್ದೀನಿ, ರಿಟಾರ್ಡೇಷನ್ ಅಂದ್ರೆ ಡಿಕ್ರೀಸ್ ಇನ್ ವೆಲಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯೂನಿಫಾರ್ಮ್ ಡಿಸೆಲರೇಷನ್ ಅಂದ್ರೆ ಅದೇ ಸ್ಪೀಡಲ್ಲಿ ಅದೇನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ದೇರ್ ಫೋರ್ ಇದು ಟೈಮ್ t1 ಅಂತ ಹೇಳ್ಕೊಂಡ್ರೆ ನೆಕ್ಸ್ಟ್ ಬಾಡಿ ಹೀಗೆ ಮೂವ್ ಆಗ್ತಾ ಇದೆ ಫಾರ್ ಟೈಮ್ t2. ಅಂಡ್ ಫೈನಲಿ ಕಮ್ಸ್ ಟು ರೆಸ್ಟ್ ಅಂತ ಹೇಳಿದ್ರೆ once again ದಿ ವೆಲಾಸಿಟಿ ಬಿಕಮ್ಸ್ 0. ಈಗ ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಗ್ರಾಫ್ ಯಾವ ಶೇಪಲ್ಲಿ ಇದೆ. ಇದು ಟ್ರಯಾಂಗಲ್ ಇದೆಯೋ, ಸ್ಕ್ವಯರ್ ಇದೆಯೋ, ರೆಕ್ಟಾಂಗಲ್ ಇದೆಯೋ ಅಥವಾ ಟ್ರಾಪಿಸಿಯಂ ಇದೆಯೋ? ನಿಮಗೆ ಡೌಟೇ ಬೇಡ. ಇಲ್ಲಿ ಟ್ರಾಪಿಸಿಯಂ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದು ನಡೆಯುತ್ತೆ. ಇದು ಟ್ರಯಾಂಗಲ್ ಅಂತೂ ಅಲ್ಲ, ಶೋರ್ ಆಗಿ ಹೇಳ್ತೀರಿ ಅಲ್ವಾ? ಇಟ್ ಈಸ್ ನಾಟ್ ಎ ಟ್ರಯಾಂಗಲ್. ಇದು ಸ್ಕ್ವಯರು ಕೂಡ ಅಲ್ಲ, ರೆಕ್ಟಾಂಗಲ್ ಕೂಡ ಅಲ್ಲ. ಹಾಗಾಗಿ ಡೆಫಿನೆಟ್ಲಿ this shape is called as trapezium. So option D is the right answer. Okay. Next question. For a body moving with uniform acceleration, the velocity time graph has a straight line whose slope gives dash of the body. ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೀವಿ, ಸ್ಲೋಪ್ ಆಫ್ ದಿ ವಿ ಟಿ ಗ್ರಾಫ್ ಆಲ್ವೇಸ್ ಗಿವ್ಸ್ ಆಕ್ಸಲರೇಷನ್. ಸ್ಲೋಪ್ ಅಂದ್ರೆ ಟ್ಯಾನ್ ಟೀಟಾ, ನಾ ಹೇಳಿದ್ದೀನಿ ಮೊದಲೇ. ಸೊ ಎಲ್ಲಿ ನೀವು ಸ್ಲೋಪ್ ಕ್ಯಾಲ್ಕುಲೇಷನ್ ಮಾಡ್ತೀರೋ, ಸ್ಲೋಪ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಇದು ನೆನಪಿಗೆ ಬರ್ಬೇಕು, ಯಾವುದು? ಆಕ್ಸಲರೇಷನ್. ದೇರ್ ಫಾರ್ ಸ್ಟ್ರೈಟ್ ಲೈನ್ ಹೂ ಸ್ಲೋಪ್ ಗಿವ್ಸ್ ಆಕ್ಸಲರೇಷನ್ ಆಫ್ ದಿ ಬಾಡಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸ್ಲೋಪ್ ಆಲ್ವೇಸ್ ಗಿವ್ಸ್ ಆಕ್ಸಲರೇಷನ್, area always gives displacement. Okay. The body starts from rest and moves with an uniform acceleration of 10 meter per second square for 2 seconds. For the next 4 seconds, it moves with constant velocity. It then moves with uniform retardation and comes to rest in the next 2 seconds. Which of the following graph represents its motion? ನಾಲ್ಕು ಗ್ರಾಫ್ ಕಾಣ್ತಾ ಇದೆ. ಸೊ ಅಲ್ಲಿ ಈ ನಾಲ್ಕು ಗ್ರಾಫ್ ಅಲ್ಲಿ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಇವೆರಡರಲ್ಲೇ ಒಂದು ಆನ್ಸರ್. ಯಾಕೆಂದ್ರೆ ಈಗ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಚೆಕ್ ಮಾಡಿದೀವಿ, ಇದೇ ಕ್ವಶನ್ ಇತ್ತು. ಈ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂಡ್ ಇಟ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ವೆಲಾಸಿಟಿ. ಅಂಡ್ ದೆನ್ ಇಟ್ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಹೀಗೆ ಬರಲೇಬೇಕು ಸ್ಟ್ರೈಟ್ ಲೈನ್ ಅಲ್ಲಿ. ಆ ನಂತರ ಇಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್ ಅಂತ ಇತ್ತು, ಕಡಿಮೆ ಆಗ್ತಾ ಒಂದು ಫೈನಲಿ ಇಟ್ ಕಮ್ಸ್ ಟು ರೆಸ್ಟ್. ಈ ಎರಡು ಗ್ರಾಫ್ ಸಿಮಿಲರ್ ಆಗಿದೆ. ಟ್ರಾಪಿಸಿಯಂ ಬರಲೇಬೇಕು. ಟ್ರಾಪಿಸಿಯಂ ಇರೋದು ಆಪ್ಷನ್ 1 ಮತ್ತೆ ಆಪ್ಷನ್ 2 ನಲ್ಲಿ ಮಾತ್ರ. ಇದು ಟ್ರಾಪಿಸಿಯಂ ಅಲ್ಲ, ಇದು ಕೂಡ ಟ್ರಾಪಿಸಿಯಂ ಅಲ್ಲ. ಸೊ ಇವೆರಡು ಬೇಡವೇ ಬೇಡ ನಮಗೆ. ಇದು ರಾಂಗ್ ಆನ್ಸರ್, ಇದು ಕೂಡ ರಾಂಗ್ ಆನ್ಸರ್. ಸೊ ಇವೆರಡರಲ್ಲಿ ಆಗಿದ್ರೆ ಯಾವುದನ್ನ ಸೆಲೆಕ್ಟ್ ಮಾಡ್ತಾರೆ ನೋಡಿ. ಕ್ವಶನ್ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಯೂನಿಫಾರ್ಮ್ ಆಕ್ಸಲರೇಷನ್ ಆಫ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಈ ಬಾಡಿದು ಆಕ್ಸಲರೇಷನ್ ಕೊಟ್ಬಿಟ್ಟಿದವರು ಅವರು. ಎ ಇಸ್ ಈಕ್ವಲ್ ಟು ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ದಿಸ್ ಈಸ್ ಆಕ್ಸಲರೇಷನ್. ಸೊ ಆ ಆಕ್ಸಲರೇಷನ್ ಅಟೈನ್ ಮಾಡ್ಕೊಳ್ಳಿಕ್ಕೆ ಅದು ಟೈಮ್ ಎಷ್ಟು ತಗೊಂಡಿದೆ? ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್ ತಗೊಂಡಿದೆ, 2 ಸೆಕೆಂಡ್ ತಗೊಂಡಿದೆ. ಸೊ ಆಕ್ಸಲರೇಷನ್ 10 ಇದೆ, ಟೈಮ್ 2 ಇದೆ ಅಂತ ಹೇಳಿದ್ರೆ ಆ ಬಾಡಿದು ವೆಲಾಸಿಟಿ ಎಷ್ಟು ಬರಬೇಕು? ಆಕ್ಸಲರೇಷನ್ ಜನರಲ್ ಫಾರ್ಮುಲಾ ಎ ಇಸ್ ಈಕ್ವಲ್ ಟು ವಿ ಬೈ ಟಿ. ಸೊ ದಟ್ ಇಂಪ್ಲೈಸ್ ವಿ ಇಸ್ ಈಕ್ವಲ್ ಟು ಏನಾಯ್ತು ಈಗ? ಎ ಇಂಟು ಟಿ ಆಯ್ತು. ಸೊ ಎ ಇಂಟು ಟಿ ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು 10 ಇಂಟು 2 ಎಷ್ಟಾಯ್ತು? 20 ಮೀಟರ್ ಪರ್ ಸೆಕೆಂಡ್. ಸೊ ಹಾಗಿದ್ರೆ ಇನಿಷಿಯಲ್ ಆಗಿ ಏನು ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಈ ಗ್ರಾಫ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗಿರೋದು ನಿಜ. ಆದ್ರೆ ಫೈನಲ್ ಆಗಿ ಇದ್ರ ವೆಲಾಸಿಟಿ ಇಲ್ಲಿ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, 10. ಸೊ ವೆಲಾಸಿಟಿ 10 ಇದೆ ಅಂದ್ರೆ ಆಕ್ಸಲರೇಷನ್ 10/2 ಎಷ್ಟು ಬರುತ್ತೆ? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ.
ಎರಡನೇ ಗ್ರಾಫ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 20 ಇದೆ, ಆಕ್ಸಲರೇಷನ್ ಇಸ್ ಈಕ್ವಲ್ ಟು 20/2, ಎಷ್ಟು ಬಂತು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ಎರಡು ಕನ್ಫ್ಯೂಸ್ ಆಗದೆ ಹೀಗೆ, ಎರಡು ಗ್ರಾಫು ಹೆಚ್ಚು ಕಡಿಮೆ ಸೇಮ್ ನಿಮಗೆ ಕಾಣ್ತಾ ಇದೆ. ಟೈಮನ್ನು ಕೂಡ ಕರೆಕ್ಟಾಗಿ ಇಲ್ಲಿ 2 ಸೆಕೆಂಡ್ಸ್ ಇನ್ಕ್ರೀಸಿಂಗ್ ಆಕ್ಸಲರೇಷನ್, 2 ಸೆಕೆಂಡ್ಸ್ ಡಿಕ್ರೀಸಿಂಗ್ ಆಕ್ಸಲರೇಷನ್, ಆನಂತರ 4 ಸೆಕೆಂಡ್ಸು ಕಾನ್ಸ್ಟೆಂಟ್ ವೆಲಾಸಿಟಿ, ಎರಡರಲ್ಲೂ ಸೇಮ್ ಇದೆ. ಅದರ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ 10 ಇದೆ, ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ 20 ಇದೆ. ಸೊ ನೀವು ಈ ಗ್ರಾಫನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ ಅವರಿಲ್ಲಿ ಡಾಟಾದಲ್ಲಿ ಆಕ್ಸಲರೇಷನ್ ಕೊಟ್ಬಿಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಆಕ್ಸಲರೇಷನ್ 10 ಆಗಬೇಕು ಅಂದರೆ ವೆಲಾಸಿಟಿ ಶುಡ್ ಬಿ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಸೊ ದೇರ್ಫೋರ್ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್. So next one, a body is released from the window of a moving train. As it hits the ground, it moves along a straight line. Sorry, time agide idu, time alla, a straight line. Second option is parabola, third one is hyperbola, and option D is circular. ನೋಡಿ, ಒಂದು ಟ್ರೈನ್ ಮೂವ್ ಆಗ್ತಾ ಇದೆ, ವಿಂಡೋ ಇಂದ ಒಂದು ಆಬ್ಜೆಕ್ಟ್ ಅನ್ನು ನಾವು ಡ್ರಾಪ್ ಮಾಡ್ತಾ ಇದೀವಿ ಅಥವಾ ಎಸಿತಾ ಇದೀವಿ. ನೋಡಿ, ಎನಿ ಆಬ್ಜೆಕ್ಟ್ ವಿಚ್ ಈಸ್ ಥ್ರೋನ್ ಇನ್ ಟು ಏರ್, ನಾವು ಗಾಳಿಗೆ ಯಾವುದೇ ವಸ್ತುನ ಎಸ್ತರೂ ಕೂಡ ಅದೆಲ್ಲದನ್ನು ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೊಜೆಕ್ಟೈಲ್. ಎನಿ ಆಬ್ಜೆಕ್ಟ್ ವಿಚ್ ಈಸ್ ಥ್ರೋನ್ ಇನ್ ಟು ಏರ್, ಗಾಳಿಗೆ ಯಾವ ವಸ್ತುನಾರ ಹೆಸರಿ, ಅದೇನಾಗಿರೋ ಈ ಕೈಲಿರೋ ಪೆನ್ನ ಎಷ್ಟೇ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎ ಪ್ರೊಜೆಕ್ಟೈಲ್. ಸೊ ಈ ಪ್ರೊಜೆಕ್ಟೈಲ್ ಏನಿದೆ, ಈ ಪ್ರೊಜೆಕ್ಟೈಲು ಟ್ರಾವೆಲ್ ಮಾಡುವಂಥ ಪಾತ್ ಅಥವಾ ಆ ಟ್ರಾವೆಲ್ ಮಾಡುವಂಥ ಹಾದಿ ಏನಿದೆ, ದಾರಿ ಏನಿದೆ, ಅದನ್ನು ನಾವು ಟ್ರ್ಯಾಜೆಕ್ಟರಿ ಅಂತ ಕರಿತೀವಿ. ಟ್ರ್ಯಾಜೆಕ್ಟರಿ. And the one thing you should remember is the trajectory of a projectile is always a parabola. ಯಾವುದೇ ಪ್ರೊಜೆಕ್ಟೈಲ್ ಆಗಿರಲಿ, ಆ ಪ್ರೊಜೆಕ್ಟೈಲಿನ ಪಾತ್ ಅಥವಾ ಟ್ರ್ಯಾಜೆಕ್ಟರಿ ಅಂತ ನಾವು ಹೆಂಗೆ ಕರಿತೀವಿ, ಅದು ಯಾವಾಗಲೂ ಯಾವ ಶೇಪಲ್ಲಿ ಇರುತ್ತೆ? ಪ್ಯಾರಾಬೋಲಾ ಶೇಪಲ್ಲೇ ಇರುತ್ತೆ. ಸೊ ದಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೀವು ಅಬ್ಸರ್ವ್ ಮಾಡಿ, ಯಾವುದೇ ವಸ್ತು ಹೀಗೆ ಸೇರಿ ಅದು ಹೀಗೆ ಹೋಗಿ ಹೀಗೆ ಬರುತ್ತೆ. ಸೊ ಈ ಶೇಪು, ಇದನ್ನು ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಗೊತ್ತಾಯ್ತಾ ಸ್ನೇಹಿತರೆ? ನೆಕ್ಸ್ಟ್, a body is projected vertically upwards with 30 meter per second. It attains a maximum height of ಅಂತ ಕೊಟ್ಟಾರೆ. ಒಂದು ಬಾಡಿನ ಮೇಲಕ್ಕೆ ಎಸ್ತಿದ್ದೀವಿ, ಯಾವ ವೆಲಾಸಿಟಿಯಿಂದ ಎಸ್ತಿದ್ದೀವಿ? 30 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಿಂದ ಎಸ್ತಿದ್ದೀವಿ. ಎಷ್ಟು ಹೈಟ್ ಅನ್ನ ಅಟೈನ್ ಮಾಡುತ್ತೆ ಅಂದ್ರೆ ಅದ್ರ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಕೇಳಿದ್ದಾರೆ. ಆ ನಂತರ ಜಿ ವ್ಯಾಲ್ಯೂ ಕೊಟ್ಟಾರೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನಿಮ್ಮ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತೇಳಿ ಆಕ್ಚುಲಿ 9.8 ಇರುತ್ತದು. ಅವ್ರು ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಈ ಡಾಟಾದಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಎಷ್ಟಿದೆ? ಇಟ್ ಈಸ್ ಈಕ್ವಲ್ ಟು 30 ಮೀಟರ್ ಪರ್ ಸೆಕೆಂಡ್ ಎಸಿತಾ ಇದ್ದೀವಿ. ಇನ್ನು ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಜಿ ವ್ಯಾಲ್ಯೂ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಜಿ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ನೀವು ಏನು ಫೈಂಡ್ ಔಟ್ ಮಾಡಬೇಕು? ಆ್ಯಕ್ಚುಲಿ ಎಷ್ಟು ಹೈಟನ್ನು ಇದು ಅಟೈನ್ ಮಾಡಿದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ನಾವು ಮೊದಲೇ ಹೇಳಿದಾಗೆ ಕೈನೆಮ್ಯಾಟಿಕ್ ಈಕ್ವೇಷನ್ಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಈ ಮೂರು ತುಂಬ ಇಂಪಾರ್ಟೆಂಟು. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್,
and v square is equal to u square plus 2as. ಮೂರು ಇಂಪಾರ್ಟೆಂಟ್ ಈಕ್ವೇಶನ್. ಸೊ ಇದು ಸ್ಟ್ರೈಟ್ ಲೈನ್ ಮೋಷನ್ ಅಲ್ಲಿ ಆನ್ ದಿ ಸರ್ಫೇಸ್ ಆಫ್ ದಿ ರೋಡ್. ಈಗ ನಾವೇನ್ ಮಾಡೋಣ, ಅಪ್ವರ್ಡ್ ಮೋಷನ್ ಅಥವಾ ಡೌನ್ವರ್ಡ್ ಮೋಷನ್, ಆಬ್ಜೆಕ್ಟ್ ಮೇಲ್ ಹೋಗ್ತಾ ಇದ್ರೆ ಅಥವಾ ಕೆಳಗೆ ಬರ್ತಾ ಇದ್ರೆ ನಾವೇನ್ ಮಾಡಬೇಕು ಅಂದ್ರೆ, ಹಿಯರ್ ಯು ಶುಡ್ ರಿಪ್ಲೇಸ್ ಎ ಬೈ ಜಿ. ಎಲ್ಲೆಲ್ಲಿ ಎ ಕಾಣುತ್ತೆ ಅಂದ್ರೆ ಆಕ್ಸಲರೇಷನ್, ಆ ಆಕ್ಸಲರೇಷನ್ ಜಾಗದಲ್ಲಿ ಜಿ ಅಂತ ಬರಿಬೇಕಾಗತ್ತೆ ನಾವು. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಅರ್ತ್ ಸರ್ಫೇಸ್ನ ಬಿಟ್ಟು ನೀವು ಮೇಲ್ ಹೋದ್ರೆ ಅಂದ ಕೂಡಲೇ ಆ ಬಾಡಿಗೆ ಆಕ್ಸಲರೇಷನ್ ಯಾವ್ದಿರುತ್ತೆ ಅಂದ್ರೆ ಡೆಫಿನೆಟ್ಲಿ ಇಟ್ ಮೂವ್ಸ್ ಅಂಡರ್ ದಿ ಆಕ್ಷನ್ ಆಫ್ ಗ್ರಾವಿಟಿ. ಸೊ ಅಂಡರ್ ದಿ ಆಕ್ಷನ್ ಆಫ್ ಗ್ರಾವಿಟಿ ಅಂದ ತಕ್ಷಣ ನೀವು ಯಾವುದೇ ಸ್ಪೀಡಲ್ಲಿ ಎಸ್ತರೂ ಕೂಡ ಆ ಬಾಡಿಯ ಆಕ್ಸಲರೇಷನ್ ಯಾವಾಗಲೂ ಜಿನೇ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೇಲಕ್ಕೆ ಹೋದ್ರೂ ಅಷ್ಟೇ ಇರುತ್ತೆ, ಕೆಳಗಡೆ ಬಂದರೂ ಕೂಡ ಅಷ್ಟೇ ಇರುತ್ತೆ. ಗೊತ್ತಾಯ್ತಲ್ಲ? ಆದರೆ ವ್ಯತ್ಯಾಸ ಏನು ಅಂದ್ರೆ, ಆ ಬಾಡಿ ಮೇಲ್ಗಡೆ ಹೋಗ್ತಾ ಇದೆ ಅಂದಾಗ ನೀವೇನ್ ಮಾಡಬೇಕು, ಎ ಶುಡ್ ಬಿ ರಿಪ್ಲೇಸ್ಡ್ ಬೈ ಪ್ಲಸ್ ಜಿ. ಯಾವಾಗ ಕೆಳಗಡೆ ಬಂದಾಗ, ಬಾಡಿ ಕೆಳಗಡೆ ಬರ್ತಾ ಇದೆ ಅಂದ್ರೆ ಎ ಶುಡ್ ಬಿ ರಿಪ್ಲೇಸ್ಡ್ ಬೈ ಪ್ಲಸ್ ಜಿ. ಅದೇ ರೀತಿ ಬಾಡಿ ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಿಂದ ಮೇಲೆ ಹೋಗ್ತಾ ಇದೆ ಹೀಗೆ ಅಂತ ಹೇಳಿದ್ರೆ ಎ ಶುಡ್ ಬಿ ರಿಪ್ಲೇಸ್ಡ್ ಬೈ ಮೈನಸ್ ಜಿ. ಯಾಕೆಂದ್ರೆ ಅದೇ ಆಕ್ಸಲರೇಷನ್ ಮತ್ತೆ ರಿಟಾರ್ಡೇಷನ್. ನೀವು ಬಾಡಿನ ಮೇಲಕ್ಕೆಸ್ತರೆ ಹೋಗ್ತಾ 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 ಆ ಬಾಡಿ ವೆಲಾಸಿಟಿ ಕಡಿಮೆ ಆಗ್ತಾ ಬರುತ್ತೆ, ಫೈನಲ್ ಆಗಿ 0 ಆಯ್ತು. ಯಾವಾಗ ವೆಲಾಸಿಟಿ 0 ಆಗುತ್ತೆ ಆ ಬಾಡಿ ಮತ್ತೆ ಆ ಪಾಯಿಂಟ್ ಇಂದ ಏನಾಗುತ್ತೆ, ವಾಪಸ್ ಅರ್ಥಿಗೆ ಬರುತ್ತೆ. ಹೌದಾನೆ? ನೋಡಿ, ನೀವು ಯಾವುದೇ ಒಂದು ಕಲ್ ತಗೊಂಡು ಮೇಲಕ್ಕೆ ಸೇರಿ ಹೋಗ್ತಾ ಹೋಗ್ತಾ ಅದ್ರ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲ್ ಆಗಿ ಯಾವಾಗ ಅದು 0 ಆಗುತ್ತೆ ಮತ್ತೆ ಅದು ಅರ್ಥಿಗೆ ವಾಪಸ್ ಬರುತ್ತೆ. ಹೌದಲ್ವಾ? ಅಂದ್ರೆ ವೆಲಾಸಿಟಿಗೋಸ್ಕರ ಡಿಕ್ರೀಸಿಂಗ್ ಅಂದ ತಕ್ಷಣ ಆಕ್ಸಲರೇಷನ್ ಅಂತ ಕರೆಯಲ್ಲ, ನಾವು ಅದನ್ನ ರಿಟಾರ್ಡೇಷನ್ ಅಥವಾ ಡಿಸಲರೇಷನ್ ಅಂತ ಕರಿತೀವಿ. ದೇರ್ ಫೋರ್ ದಿ ಸಿಂಬಾಲ್ ವಿಲ್ ಬಿ ನೆಗೆಟಿವ್ ಸೈನ್. ಅದೇ ರೀತಿ ಒಂದು ಸ್ಟೋನ್ ಸುಮ್ಮನೆ ಕೈ ಬಿಡಿ, ನೀವು ಎಸೆಯೋದೇ ಬೇಡ, ನೀವು ವೆಲಾಸಿಟಿ ಕೊಡೋದೇ ಬೇಡ, ರೆಸ್ಟ್ ಇಂದ ಹೀಗೆ ರಿಲೀಸ್ ಮಾಡಿ. ಸೊ ರಿಲೀಸ್ ಮಾಡ್ತಿದ್ದಾಗೇನೆ ಅದ್ರ ವೆಲಾಸಿಟಿ ಹೋಗ್ತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನಲ್ ಆಗಿ ಮ್ಯಾಕ್ಸಿಮಮ್ ವೆಲಾಸಿಟಿಯಿಂದ ಅರ್ಥಿಗೆ ಹಿಟ್ ಮಾಡುತ್ತೆ. ಅಂದ್ರೆ ಬಾಡಿ ಮೇಲಿಂದ ಕೆಳಗೆ ಬಂದ್ರೆ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಸೊ ಎ ವಿಲ್ ಬಿ ಪಾಸಿಟಿವ್. ಬಾಡಿ ಮೇಲಕ್ಕೆ ಹೋಗ್ತಾ ಇದ್ರೆ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ಎ ವಿಲ್ ಬಿ ನೆಗೆಟಿವ್. ಸೊ ಹಾಗಿದ್ರೆ ಈ ಏನ್ ಕೊಟ್ಟಿದ್ದಾರೆ, ಎ ಬಾಡಿ ಈಸ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್ ಅಂತ ಹೇಳಿದ್ರೆ ನೀವು ಎ ಶುಡ್ ಬಿ ಈಕ್ವಲ್ ಟು ಮೈನಸ್ ಜಿ, ಸೊ ದಟ್ ಈಕ್ವಲ್ಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಹಾಗಿದ್ರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದು ಡಾಟಾ ಇದೆ, ಅದನ್ನ ಹೇಳಿದೀನಿ ಈಗ ಆಲ್ರೆಡಿ, ನಿಮಗೆ ಅರ್ಥ ಆಗಿದೆ ಗೊತ್ತಿಲ್ಲ. ಬಾಡಿ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಇನಿಷಿಯಲ್ ಆಗಿ 30 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಸ್ತಿದ್ದಾರೆ. ಹೋಗ್ತಾ 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 ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಯಾವುದೋ ಒಂದು ಪಾಯಿಂಟ್ ಹೋಗ್ತಿದ್ದಂಗೆ 0 ಆಗುತ್ತೆ. 0 ಆದ್ಮೇಲೆ ಏನಾಗುತ್ತೆ, ಅದು ವಾಪಸ್ ಕೆಳಗೆ. ಸೊ ಫೈನಲ್ ಆಗಿ ಅದರ ವೆಲಾಸಿಟಿ 0 ಆಗುತ್ತೆ ಅಂದ್ರೆ ನಾವು ಇನ್ನೊಂದು ಡಾಟಾ ಬರ್ಕೋದು, v is equal to 0. ಈಗ ನೋಡಿ, ಇನಿಷಿಯಲ್ ವೆಲಾಸಿಟಿ ಗೊತ್ತು, ಆಕ್ಸಲರೇಷನ್ ಗೊತ್ತು, ಫೈನಲ್ ವೆಲಾಸಿಟಿ ಗೊತ್ತು. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೆಚ್ ಅಂತ ಹೇಳಿದ್ರೆ ಈ ಮೂರಲ್ಲಿ ಯಾವ ಫಾರ್ಮುಲಾ ಬಳಸ್ಕೋಬಹುದು? ಟೈಮ್ ಕೊಟ್ಟಿಲ್ಲ ಅಂದ ತಕ್ಷಣ ಈ ಆಪ್ಷನ್ ಹೋಲ್ಡ್ ಆಗಲ್ಲ, ಈ ಆಪ್ಷನ್ ಹೋಲ್ಡ್ ಆಗಲ್ಲ. ಇನ್ನು ಉಳಿದಿದ್ದು ಯಾವುದು? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಅದನ್ನು ಇಲ್ಲಿ ಅಪ್ಲೈ ಮಾಡಿದರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2g ಹೆಚ್ ಆಗುತ್ತೆ. ನೋಡಿ, ಇಲ್ಲಿ ಎ ಜಾಗದಲ್ಲಿ ಮೈನಸ್ ಜಿ ಹಾಕಿದೀವಿ, ಎಸ್ ಜಾಗದಲ್ಲಿ ಹೈಟ್ ಹಾಕಿದೀವಿ ಅಷ್ಟೇ. ಸೊ ದಟ್ ಇಂಪ್ಲೈಸ್ ನಮಗೆ ಬೇಕಾಗಿರೋದು ಹೈಟ್. ಈಗ ಹೆಚ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ 2g. ಮೈನಸ್ ಸೈನ್ ಇದೆ, ನೆನಪಿರ್ಲಿ. ಸೊ ದಟ್ ಈಕ್ವಲ್ಸ್ ವಿ ಎಷ್ಟಿದೆ 0 ಮೈನಸ್ ಯು ಎಷ್ಟಿತ್ತು 30 ಇದೆ, 30 ಸ್ಕ್ವೇರ್
ಡಿವೈಡೆಡ್ ಬೈ -2 ಇಂಟು ಜಿ ವ್ಯಾಲ್ಯೂ 10 ತಗೊಳ್ಳಿ ಅಂತ ಅವರೇ ಹೇಳಿದ್ದಾರೆ, 10 ತಗೋತಾ ಇದೆ. ಸೊ ದಟ್ ಇಂಪ್ಲಾಯ್ಸ್ ಹೆಚ್ ಈಕ್ವಲ್ಸ್ 30 ಸ್ಕ್ವಯರ್ ಅಂತ ಹೇಳಿದರೆ 900 ಬರುತ್ತೆ, ಡಿವೈಡೆಡ್ ಬೈ -2 ನೋಡಿ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2 ಇಂಟು 10 ಅಂತ ಹೇಳಿದ್ರೆ 20 ಬರುತ್ತೆ. ಸೊ 1 0 ಕ್ಯಾನ್ಸಲ್ ಮಾಡಿದರೆ 90/2 ಇಟ್ ಈಸ್ ಈಕ್ವಲ್ ಟು 45 ಮೀಟರ್. So option A is the right answer.